ಶ್ರೀಮಾತ್ರೆ ನಮಃ ರಾಜ್ಕಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಎಲ್ಲರ ಲೈಫಲ್ಲಿ ಒಂದಲ್ಲ ಒಂದು ಆಸೆ ಇದ್ದೇ ಇರುತ್ತೆ. ಅದು ತುಂಬ ಅಂದರೆ ತುಂಬ ಒಬ್ಬೊಬ್ಬರಿಗೆ ತುಂಬ ಇಂಪಾರ್ಟೆಂಟ್ ಕೋರಿಕೆ ಇರುತ್ತೆ. ಆ ಕೋರಿಕೆ ಎಷ್ಟು ಪ್ರಯತ್ನ ಪಟ್ಟರೂ ಆಗ್ತಾ ಇರಲ್ಲ. ಅಂಥ ಕೋರಿಕೆನ ನೆರವೇರಿಸ್ಕೊಳ್ಳೋಕ್ಕೆ ಇಲ್ಲಿ ಒಂದು ಚಿಕ್ಕದು ಆಂಜನೇಯ ಸ್ವಾಮಿದು ತಂತ್ರ ನಾನು ಹೇಳ್ಕೊಡ್ತೀನಿ. ಆ ತಂತ್ರನ ಟ್ರೈ ಮಾಡಿ. ಈ ಥರ ಚಿಕ್ಕ ಪುಟ್ಟ ತಂತ್ರಗಳು ಒಂದೊಂದು ಸಾರಿ ತುಂಬ ಚೆನ್ನಾಗಿ ಕೆಲಸ ಮಾಡಿಬಿಡುತ್ತೆ. ಅದು ಯಾರಿಗೆ ಹೆಂಗೆ ಯಾವಾಗ ಹೆಲ್ಪ್ ಮಾಡುತ್ತೋ ಹೇಳೋಕ್ಕೆ ಆಗಲ್ಲ. ಅದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, 5 ಮಂಗಳವಾರ ನೀವು ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಿ 21 ವೀಳ್ಯದೆಲೆ ಕೊಡಬೇಕು. 21 ವೀಳ್ಯದೆಲೆನ ತೊಗೊಂಡ್ಬಿಟ್ಟು ಆಂಜನೇಯ ಸ್ವಾಮಿ ಟೆಂಪಲ್ಗೆ ತೊಗೊಂಡೋಗ್ಬಿಟ್ಟು ಸ್ವಾಮಿ ಹತ್ರ ಬೇಡ್ಕೊಳ್ಳಿ. ನಿಮ್ಮ ಇಚ್ಛೆ ಏನಿದೆ ಅದನ್ನ ಹೇಳ್ಕೊಂಡು ನಾನು ಈ ಥರ 5 ಮಂಗಳವಾರ ತಂದು ನಿನಗೆ ಅರ್ಪಿಸ್ತೀನಿ ಅಂತ ಬೇಡ್ಕೊಳ್ಳಿ. ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ನಿಮ್ಮ ಇಚ್ಛೆ ಏನಿರುತ್ತೋ ಅದು ದೇವ್ರ ಹತ್ರ ಹೇಳಿಬಿಟ್ಟು ಬಂದುಬಿಡಿ. ಇದೇ ಥರ 5 ಮಂಗಳವಾರ ಮಾಡಿ ನೋಡಿ, ನಿಮ್ಮ ಇಚ್ಛೆ ಎಷ್ಟು ಬೇಗ ನೆರವೇರುತ್ತೆ. ಖಂಡಿತ ನೀವು ಆಶ್ಚರ್ಯಪಡ್ತೀರಾ. ಕಲಿಯುಗದಲ್ಲಿ ಬೇಗ ಒಲಿಯೋ ದೇವರಲ್ಲಿ ಆಂಜನೇಯ ಸ್ವಾಮಿ ಒಬ್ಬರು. ನೀವು ಎಷ್ಟೋ ಸರಿ ನೋಡಿರ್ಬೋದು, ಆಂಜನೇಯ ಸ್ವಾಮಿ ಕವಚ, ಅವ್ರದ್ದು ಹನುಮಾನ್ ಚಾಲೀಸ ಇದೆಲ್ಲ ಹಾಕಿದಾಗ ನೀವು ಶ್ರದ್ಧಾ ಭಕ್ತಿಯಿಂದ ಕೇಳಿ ಮೈಯೆಲ್ಲ ಜುಮ್ ಅನ್ನುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಅವ್ರದ್ದು ವೈಬ್ರೇಷನ್ನು. ಯಾವ ಊರಲ್ಲಾದರೂ ನೀವು ತಗೊಳ್ಳಿ, ಯಾರ ದೇವಸ್ಥಾನ ಇರುತ್ತೋ ಅವರಲ್ವ, ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತೂ ಖಂಡಿತ ಇದ್ದೇ ಇರುತ್ತೆ. ಎಲ್ಲ ಊರ ತುದಿನಲ್ಲೂ ಆಂಜನೇಯ ಸ್ವಾಮಿ ದೇವಸ್ಥಾನ ಇಟ್ಬಿಟ್ಟಿರ್ತಾರೆ, ಊರು ಕಾಯ್ತಾನೆ ಅಂತ ಹೇಳ್ಬಿಟ್ಟು. ಅತಿ ಶೀಘ್ರವಾಗಿ ಆಂಜನೇಯ ಸ್ವಾಮಿನ ಒಲಿಸ್ಕೋಬೋದು. ಹಾಗೆ ಅವರು ಅತಿ ಶೀಘ್ರವಾಗಿ ನಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಾರೆ. ಈ ಎಲೆ ತಂತ್ರ ಇದೆಯಲ್ಲ, ಇದನ್ನು ಮಾಡಿ ನಿಮ್ಮ ಇಚ್ಛೆಗಳನ್ನ ಈಡೇರಿಸ್ಕೊಳ್ಳಿ. ಇದೇ ಥರ ಇನ್ನಷ್ಟು ಸುಲಭ ತಂತ್ರಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಈ ವಿಡಿಯೋ ಯೂಸ್ ಆಗುತ್ತೆ ಅಂದರೆ ಅವ್ರಿಗೆ ಶೇರ್ ಮಾಡಿ. ಶ್ರೀಮಾತ್ರೆ ನಮಃ.